ಈ ಥರ ಯಾವ್ದಾನ ಫ್ರೆಂಡ್ಗೆ ಟೋಕನ್ ಹಾಕ್ತಾ ಇರ್ತೀರ ಗೊತ್ತಾ? ಹೊಸಕೋಟೆ ಬಿರಿಯಾನಿ ತಿನ್ಕೊಂಡು ಇಷ್ಟನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಈ ಟ್ರಾಫಿಕಲ್ಲಿ ಬಿರಿಯಾನಿನೂ ಕರ್ಗೋಯ್ತು, ನೀರೂ ಇಳಿದೋಯ್ತು. ಏನ್ರೋ ನೀವೇನೋ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ದೀರಾ ಅನ್ಕೊಂಡ್ರೆ ಗಣೇಶ ಕಲೆಕ್ಷನ್ ಮಾಡ್ತಾ ಇದ್ದೀರಾ ಇಲ್ಲಿ. ಫಸ್ಟೇ ಹೇಳ್ಬಿಟ್ಟಿದ್ದೀನಿ, ಒಂದೇ ಒಂದು ಬಿರಿಯಾನಿ ತಗೋ, ಇಬ್ರು ಶೇರ್ ಮಾಡೋಣ ಅಂತ. ಈ ಥರ ಎಲ್ಲ ದೋಖಾ ಮಾಡಬೇಡ, ಅಮೀಕೊಂಡು ಅಷ್ಟು ತಗೊಂಡು ತಿಂದ್ಬಿಡು, ಇಲ್ಲ ಅಂದರೆ ನನ್ನ ಮನಸ್ಸೇ ಆಗಿರಲ್ಲ. ಎಲ್ಲರಿಗೂ ನಮಸ್ಕಾರ ಹಾಕೊಂಡ್ರು ಇರಿ. ಫಸ್ಟು ಕ್ಯಾಮ್ರಾ ಒರೆಸ್ಬಿಡೋಣ. ಕ್ಲೀನ್ ಆಯಿತಾ? ಇನ್ನೂ ಆಗಬೇಕಲ್ಲ. ಇವಾಗ ಆಯಿತು. ನಮ್ಮ ಹೊಸ ವ್ಲಾಗ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡ್ರಿ, ಇಲ್ಲಿ ಬೆಳಗ್ಗೆನೆ ಗಾಡಿಗೆ ಹೋಗೋಣ ಅಂತ ಬಂದರೆ ನಮ್ಮ ಮನೆಯಲ್ಲಿ ನೀರು ಖಾಲಿ ಆಗೋಗ್ಬಿಟ್ಟೈತೆ. ಕ್ಯಾನ್ ನೀರು ತಗೊಬಂದ್ಬಿಡು ಅಂತ ಕ್ಯಾನ್ ಕೊಟ್ಟವ್ರೆ. ಇವಾಗ ನೋಡ್ರಿ ಇಲ್ಲೊಂದು ಎಷ್ಟು ಜನ ಅಡ್ಡ ಹಾಕವ್ರು ನೋಡ್ರಿ. ಇಲ್ಲಿ ಕಾಣಿಸ್ತೈತಾ? ಸಿಕ್ಕಾಪಟ್ಟೆ ಇಲ್ಲೋಡ್ರಿ, ಇಲ್ಲೋಡ್ರಿ ಕಾಣಿಸ್ತಿದಾವ ಸಿಕ್ಕಾಪಟ್ಟೆಗಳು, ಸೊಳ್ಳೆಗಳು. ಔಷಧಿ ಹೊಡೆಯವ್ರನ್ನ ದಿಕ್ಕಿಲ್ಲ ಇಲ್ಲಿ. ಸರಿ, ಓಕೆ. ಬೆಳಗ್ಗೆನೆ ಸೊಳ್ಳೆ ಓಡಿಸೋ ಕೆಲಸ ಆಗೋಯ್ತು. ಬನ್ನಿ, ಕ್ಯಾನ್ ನೀರು ತಗೊಬಂದು ಕೊಟ್ಬಿಟ್ಟು ಇವ್ರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಮ್ಮ ಡ್ಯೂಟಿ ನಾವು ನೋಡೋದ ಅಲ್ವಾ? ಏನಂತೀರಿ? ಒಂದು ಮಿನಿಟ್ ಅದಪ್ಪ. ಗಣೇಶ ಸಿದ್ದಪ್ಪಾಜಿ ಕಾಪಾಡ್ಬಿಟ್ರಪ್ಪ. ಇನ್ನೇನು ಮಾಡೋದು ಗುರು? ನೀರು ತಗೊಬಂದು ಕೊಟ್ಬಿಟ್ಟು ಆಮೇಲೆ ಗಾಡಿಗೆ ಹೋಗೋಣ. ಬನ್ನಿ ಅಪ್ಪ. ಅದ್ಯಾವ್ರು ಅಜಯ ಏನೋ ಊಟ ಗಾಡಿ ಹಿಂಗೆ ಅಡ್ಡ ನಿಲ್ಲಿಸ್ಬಿಟ್ಟವ್ರಲ್ಲೋ ನಿಮ್ಮ ಸ್ಕೂಲ್ದು. ಅಜಯ್ ಈ ಗಾಡಿ ಎಲ್ಲ ನೋಡಿದ್ರೆ ಖುಷಿ ಆಗುತ್ತಾ ನಿಮಗೆ? ಹೌದಾ? ಸರಿ, ಹೋಗ್ತೀರಾ? ಹೋಗ್ಬಿಡ್ರಪ್ಪ. ನಮಗೂ ಒಂದಾನೊಂದು ಕಾಲದಲ್ಲಿ ಈ ಗಾಡಿ ನೋಡಿದ್ರೇ ಖುಷಿ ಆಗ್ಬಿಡೋದು. ಏನೇ ಬಾಚಿ. ಸರಿ ಬಾಯ್. ಕೆಲವೊಬ್ರಿಗೆ ಅನಿಸ್ಬೋದು, ಇವ್ನು ಏನಪ್ಪ ಒಂದು ಮೀಮ್ ಹಾಕಲ್ಲ, ಏನಿಲ್ಲ, ಹಂಗೆ ರಾವಾಗೆಲ್ಲ ತೆಗೆದುಬಿಡ್ತಾನೆ, ಹಂಗೆ ಪೋಸ್ಟ್ ಮಾಡಿಬಿಡ್ತಾನೆ ಅಂದ್ಬಿಟ್ಟು. ಅಣ್ಣ, ನಾನು ಇನ್ನೂ ಯೂಟ್ಯೂಬ್ನ ಫುಲ್ ಟೈಮಾಗಿ ತಗೊಂಡೇ ಇಲ್ಲ ಅನ್ಕೊಂಬಿಡಿ. ಯೂಟ್ಯೂಬ್ನೆಲ್ಲ ಫುಲ್ ಟೈಮ್ ಮಾಡೋಕ್ಕೆ ನಿಂತ್ಕೊಂಡ್ರೆ 20 ನಿಮಿಷ 30 ನಿಮಿಷ ವೀಡಿಯೋ ಎಲ್ಲ ಸೀನೇ ಇಲ್ಲ. ಬರೀ 10 ನಿಮಿಷ 13 ನಿಮಿಷ ಆ ಕಡೆ ಈ ಕಡೆ. ನಾನು ಯೂಟ್ಯೂಬ್ನ ಈಗಲ್ಲ, ಸುಮಾರು ವರ್ಷಗಳಿಂದ ಕೆಲವೊಂದು ಚಾನಲ್ಗಳನ್ನ ನೋಡ್ಕೊಂಬರ್ತಾ ಇದ್ದೀನಿ, ಹಳೇ ಚಾನಲ್ಗಳು. ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಿಮಗೆ. ನಾನು ಯಾವ್ಯಾವ ಚಾನಲಿಂದ ನೋಡ್ಬಿಟ್ಟು ಅದೇ ಆ ಚಾನಲ್ಗಳೇ ನನ್ನ ಇನ್ಸ್ಪಿರೇಷನು. ಯಾವ ಥರ ವ್ಲಾಗ್ ಮಾಡಿದ್ರು ಹೆಂಗೆ ಮಾಡಬೇಕು ಎಲ್ಲ ಪ್ರತಿಯೊಂದೂ ಆ ಚಾನಲ್ಗಳೇ ನನಗೆ ಇನ್ಸ್ಪಿರೇಷನು. ಅದೇ ಥರನೇ ಎಡಿಟಿಂಗ್ ಮಾಡಬೇಕು, ಅದೇ ಥರನೇ ಮಿಮ್ಸ್ಗಳು ಪಾಯಿಂಟ್ ಟು ಪಾಯಿಂಟ್ ಹಾಕಬೇಕು ಅಂತ ಇದೆ, ಆಸೆ ಇದೆ. ಆದರೆ ಈಗ ಸದ್ಯಕ್ಕೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಫುಲ್ ಟೈಮ್ ಯೂಟ್ಯೂಬ್ ಮಾಡಿಲ್ಲ ಇನ್ನೂ. ನಾನು ಸುಮ್ಮನೆ ಏನೋ ಒಂದು ಎಂಟರ್ಟೈನ್ಮೆಂಟ್ಗೆ ಡೈಲಿ ಏನೋ ವ್ಲಾಗ್ ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಮುಂದೆ ಬರ್ತಾ ನೋಡೋಣ. ನೀವೇನಂತೀರಿ? ಮಿಮ್ಸ್ಗಳು ಜಾಸ್ತಿ ಅಲ್ಗೊಂದು ಯೂಸ್ ಮಾಡೋಣ, ಇಲ್ಲ ರಾ ಫುಟೇಜ್ಗಳೇ ಹಾಕೋಣ? ಕಾಮೆಂಟ್ ಮಾಡಿ ತಿಳಿಸಿ. ಇದು ಹೆಂಗಾಗೋಯ್ತು ಅಂದರೆ, ಅಮ್ಮ ಯಾರೋ ಗೊತ್ತಾಳಲ್ಲ, ಕಾಮೆಂಟ್ ಮಾಡಿ ಅಂತ ಹಂಗಾಗೋಯ್ತು. ಅವ್ರಿಗೆ ನಮಗೆ ವ್ಯತ್ಯಾಸ ಇದೆ. ನಾವು ಬಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಕ್ಕೋಸ್ಕರ ಕಮೆಂಟ್ ಮಾಡಿ ಅಂತ ಹೇಳೋದು ಅಲ್ವಾ? ವಿಡಿಯೋ ವೈರಲ್ ಆಗಲಿ ಅಂತಲ್ಲಪ್ಪ. ಓಕೆ, ಇನ್ನೂ ಯೂಟ್ಯೂಬು ಫುಲ್ ಟೈಮ್ ತಗೊಂಡಿಲ್ಲಪ್ಪ. ನಾನು ಫುಲ್ ಟೈಮ್ ಮಾಡ್ತಾಯಿಲ್ಲಪ್ಪ. ಫುಲ್ ಟೈಮ್ ಇದರಲ್ಲೇ ಕೆಲಸ ಮಾಡಬೇಕು ಅಂತ ಮಾಡ್ತಾಯಿಲ್ಲ. ಸುಮ್ಮನೆ ಹಾಗೆ ಗಾಡಿ ಓಡಿಸ್ಕೊಂಡು ವ್ಲಾಗ್ ಮಾಡ್ಕೊಂಡು ಮಾಡ್ತಾ ಇರೋದು. ಮುಂಬರೋ ದಿನಗಳಲ್ಲಿ ನೋಡೋಣ. ಫುಲ್ ಟೈಮ್ ಮಾಡೋಕ್ಕೆ ನಿಂತ್ಕೊಂಡಾಗ ಅವಾಗಿರೋದು ಎಂಟರ್ಟೈನ್ಮೆಂಟು. ಈಗಲ್ಲ, ಸುಮ್ಮನೆ ಇದಲ್ಲ, ಜಸ್ಟ್ ವೀಡಿಯೋ ನೋಡಿ ಪುಷ್ ಮಾಡಿ ಎಂಟರ್ಟೈನ್ಮೆಂಟ್ಗಂತಲೇ ಒಂದು ಮುಂಬರೋ ದಿನಗಳಲ್ಲಿ ವೀಡಿಯೋ ಮಾಡ್ತೀನಿ. ಅವಾಗ ನೀವೇ ಖುಷಿಯಾಗಿ ಹೋಗ್ಬಿಡ್ಬೇಕು. ಹಂಗಿರ್ತದೆ ಎಂಟರ್ಟೈನ್ಮೆಂಟ್. ನಾನು ಯಾವುದೋ ಒಂದು ಬಾಡಿಗೆ ಬಂತು ಅಂತ ಒತ್ಕೊಂಡೆ. ಅದು ನೋಡಿದ್ರೆ ಓಲ್ಡ್ ಮೆಡ್ರಾಸ್ ರೋಡು. ಅಲ್ಲಿ ಹೋಯ್ತಾ ಇದ್ದಂಗೆ ಇವ್ನು ನೋಡಿದ್ರೆ ಸೆಲ್ಫಿ ಕೇಳ್ಬಿಟ್ಟ. ಈ ಕಡೆ ಸರ್ವಂಡಲ್ಲಿ ಎಲ್ಲೂ ನೆಟ್ವರ್ಕೇ ಬರ್ತಾಯಿಲ್ಲ ಗುರು. ಕಡಿಮೆ ಅಂದ್ರೂ ನೆಟ್ವರ್ಕ್ಗೋಸ್ಕರ 1.5-2 ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ. ಇವಾಗ ಈಗ ಸೆಲ್ಫಿ ಕೊಟ್ಟ ಮೇಲೇ ತಿರ್ಗಿ ಆನ್ ಆಗೋದು ಡ್ಯೂಟಿ. ಅಲ್ಲಿ ಗಂಟ ಆನ್ ಆಗೋಲ್ಲ. ಸೆಲ್ಫಿ ಕೊಡಬೇಕಂದ್ರೆ ಪರ್ಫೆಕ್ಟ್ ನೆಟ್ವರ್ಕ್ ಇರಬೇಕು. ಆಡಿಗೆ ಹೋಗಿದ್ದೆ ವೇಸ್ಟ್ ಆಗೋಯ್ತು. ಅದು ಅಲ್ಲಿ ಗಂಟ ಹೋಗ್ಬಿಟ್ಟು ತಿರ್ಗಾ ಎಲ್ಲಿಂದ ಹೋದ್ನೋ ಅಲ್ಲಿಗೆ ಖಾಲಿ ಬಂದಿದ್ದೀನಿ ಇವಾಗ ಸೆಲ್ಫಿ ಕೊಡೋಕ್ಕೆ. ಇವನಿಗೆ ನೆಟ್ವರ್ಕ್ ಇಲ್ಲ ಅಲ್ಲಿ. ಯಾವ್ದು ಗುರು ಇದು ಕರ್ಮ? ಬಾಡಿಗೆ ಡ್ರಾಪ್ ಹೋಗಿದ್ದೆ 1 ಕಿಲೋಮೀಟ್ರು. ಸೆಲ್ಫಿ ವೆರಿಫಿಕೇಷನ್ ಮಾಡೋಕ್ಕೋಸ್ಕರ 2-2.5 ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ. ಅಲ್ಲಿ ನೆಟ್ವರ್ಕ್ ಬರೋಲ್ಲ ಅಂದ್ಬಿಟ್ಟು. ಇವಾಗ ನೋಡಿರಿ, ಇವಾಗ ತಗೋತದ ನೋಡೋಣ ಇರಿ. ಅಲ್ಲೇ 4 ಸರಿ ಕೊಟ್ಟಿದ್ದೀನಿ, ತಗೊಂಡಿಲ್ಲ. ನೋಡ್ರಿ, ಇಲ್ಲಿ ಒಂದೇ ಸರಿ ತಗೊಬಿಡ್ತು. ಇವಾಗ ಆಟೋಮೆಟಿಕ್ ಆನ್ಲೈನ್ಗೆ ಹೋಗುತ್ತೆ. ಅದು ಕ್ಯಾಬ್ ಗೀಪ್ ಎಲ್ಲ ಬಿಚ್ಚಿಬಿಟ್ಟು ಕರೆಕ್ಟಾಗಿ ಕೊಡಬೇಕು. ಅವಾಗ ಈ ಥರ ಚೆಕಿಂಗ್ ಇರುತ್ತೆ. ಡ್ರೈವರ್ ಅವನೇ ಓಡಿಸ್ತಾ ಇದ್ದಾನ ಇಲ್ಲ ಬೇರೆ ಓಡಿಸ್ತಾ ಇದ್ದಾನ ಅಂತ ಅಂದ್ಬಿಟ್ಟು
ಸೆಲ್ಫಿ ವೆರಿಫಿಕೇಷನ್ ಕೇಳ್ತಾ ಇರುತ್ತೆ ಇದು. ಅಲ್ಲಿ ನೆಟ್ವರ್ಕ್ ಇರಲಿಲ್ಲ, ಅದು ಬಾಡಿಗೆ ಹೋಗಿದೆ 1 ಕಿಲೋಮೀಟ್ರ್ ಡ್ರಾಪು, ಅಲ್ಲಿ ನೆಟ್ವರ್ಕ್ ಇರಲಿಲ್ಲ. ಅದಕ್ಕೋಸ್ಕರ ಸೆಲ್ಫಿ ವೆರಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ 2-2.5 ಕಿಲೋಮೀಟ್ರ್ ಖಾಲಿ ಬಂದಿದ್ವಿ. ವೇಸ್ಟ್ ಆಗೋಯ್ತು ಅದು ಹೋಗಿದ್ದು. ಅದು ಓಲ್ಡ್ ಮೆಡ್ರಾಸ್ ರೋಡು ಟ್ರಾಫಿಕಲ್ ಇಲ್ಲಿಗೆ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋಗಿ ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು ಸೆಲ್ಫಿ ಕೊಡೋಕೆ ಇಲ್ಲಿಗೆ ಬಂದಿದ್ದೀನಿ. ಇವಾಗ ತಿರ್ಗಿ ಅಲ್ಲಿಗೆ ಕೊಡ್ತಾವನೆ, ಹೋಗಿ ನಾರು ಅಲ್ಲಿ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ಗುರು. ಖಾಲಿ ಕೂತ್ಕೊಂಡಾಗ ಬಾಡಿಗೆನೇ ಬರೋಲ್ಲ ಗುರು. ಯಾವಾಗ ಒಂದು ಟೀ ತಗೊಂಡು ಕುಡಿಯೋಣ ಅನ್ಕೊಂತೀವಿ ಆವಾಗಲೇ ಕರೆಕ್ಟಾಗಿ ನೋಡ್ರಿ ಬುಕ್ಕಿಂಗ್ ಕೊಟ್ಬಿಡ್ತಾನೆ. ಇನ್ನೂ ಟೀ ಒಂದು ಚಿಪ್ಪೂ ಕುಡ್ದಿಲ್ಲ ಅಣ್ಣ. ಆಯಿತು, ಇದೇ ಪ್ರಾಬ್ಲಮ್. ಯಾವಾಗನ ಅಬ್ಸರ್ವ್ ಮಾಡಿದ್ದೀನಿ, ನಾನು ಸುಮಾರು ಸರಿ ಅಬ್ಸರ್ವ್ ಮಾಡಿದ್ದೀನಿ. ಏನೋ ಮಿಲಕ್ ಗ್ರೂಪ್ ಕಾಸು ಅಂದ್ಬಿಟ್ಟು ಬೇರೆ ಏನಾನ ಕೇಳು. ಸ್ಪೀಕರ್ ಬಾಕ್ಸ್ ಕೇಳೋಣ. ಸ್ಪೀಕರ್ ಬಾಕ್ಸಾ? ಯಾವ ಸ್ಪೀಕರ್ ಬಾಕ್ಸ್ ಮಚ್ಚಿ? ಸ್ಪೀಕರ್ ಬಾಕ್ಸ್ ಬೇಕು. ಹೆಚ್ಚಿಗೆ ಅಡಗ್ಬಿಟ್ಟಿದೆ ಅನ್ನೋ ಒಳ್ಳೆ ಬಾಡಿಗೆ ಕೊಡ್ತಾವ. ಜೋಗಪ್ಪ ಬೈತಾ ಏನಂತ? ಏನಂತ ಬೈತಾವ್ರೆ ಜೋಗಪ್ಪ? ತಮಿಳ್ನಾಡಿಗೆ ಹೋಗ್ಬಿಟ್ಟು ತಿಕಾಲ ಮಾಡ್ತಾನೆ ಪೋಸ್ಟ್ಲಿ ಹಂಗ ಅಂತಿದ್ದ. ಯಾರ ಹಂಗೆ ಹೋಗ್ಬಿಟ್ಟು ಬಂದಿರೋದು ಬಿಡು. ಏನು ತಮಿಳ್ ಎಲ್ಲೂಡ ಇವರು ಮೆಸೇಜ್ ಮೇಲೆ ಮೆಸೇಜ್ ಹಾಕ್ಬಿಟ್ಟು ಬಂದ್ಬಿಟ್ಟು ಕಾಯ್ಕೊಂಡು ನಿಂತಿದ್ದೀನಿ ಅವಾಗಿಂದು 4 ಮೆಸೇಜ್. ಒಡೆ ಸರಿ ಬರ್ಲಾ? ಕೇಳ್ಬಿಡಮ್ಮಿರೋ, ಯಾಕೆ ತಲೆ ಕೆಡ್ಸ್ಕತ್ಯ? ಸ್ಪೀಕರ್ ಭಾನುವಾರ ಪಾರ್ಟಿಗ ಸಖತ್ತಾಗೆ ರೆಡಿ ಮಾಡ್ತಾವನೆ. ಹೋದ್ ಸರಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸೀಟ್ ಬೇರೆ ಮುರಿದಾಕ್ಬಿಟ್ಟವನೆ. ಏನೋ ಪಾಪ ಹಿಂಗೆ ಕಟ್ಟು ಕೊಟ್ಟಿಲ್ಲ, ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು. ಕೊಟ್ಟ ಬಸ್ ಅವ್ರಿಗೆ ಪಾಪ ಕಾಸು ಎಷ್ಟು? 3,000 ಕೊಟ್ಟು. ಲಾಸ್ಟ್ ಟೈಮ್ ಎಂಜಾಯ್ಮೆಂಟಲ್ಲಿ ಸೀಟೆಲ್ಲ ಮುರಿದಾಕ್ಬಿಟ್ಟಿದ್ದೀರಿ. ಭಾನುವಾರ ಇರೋದು ಪಿಕ್ಚರು ಗಾಯ್ಸ್. ಕಸ್ಟಮರ್ ಬಂದರು ನಡೆಯ ಹೋಗೋಣ ಗುರು. ಇವತ್ತು ಲೋಕಲ್ ಡ್ಯೂಟಿ ಎಲ್ಲ ಹೊಡ್ಕೊಂಡು ಕೂತ್ಕೊಂಡ್ರೆ ಅಮೌಂಟ್ ಆಗಲ್ಲ, ಅದಕ್ಕೆ ಒಂದು ಮಾದೇವಪುರ ಹಾಕೊಂಡಿದ್ದೀನಿ. ಬನ್ನಿ ಒಂದು ರೌಂಡ್ ಲಾಂಗ್ ಹೋಗ್ಬಿಟ್ಟು ಬರೋಣ. ಕೇರ್ಪುರಂ ಕಡೆ ಎಲ್ಲ ಹೋಗ್ಬಿಟ್ಟು ಸುತ್ತಾಡ್ಕೊಂಬರೋಣ, ನೋಡೋಣ ಹೆಂಗಾಗ್ತದೆ ಬಾಡಿಗೆ ಎಂದು. ಆವತ್ತು ಒಂದಿನ ಇಂದಿರಾನಗರ ಬಿಟ್ಟು ಈಚ್ ಕಡೆ ಬಂದರೆ ಟ್ರಾಫಿಕ್ ನೋಡಿದ್ರು ಹೆಂಗೈತೆ. ಬಾಳ್ಗೆ ನಾನು ಇಂದಿರಾನಗರ ಇದ್ದ ಹೊರಗಡೆ ಬರೋಲ್ಲ. ಕೇರ್ಪುರಂ ರೈಲ್ವೆ ಸ್ಟೇಷನ್, ಫಿನಿಕ್ಸ್ ಮಾಲ್ ಇದು ಮುಂದ್ಗಡೆ ನೋಡೋಕೆ ಇಷ್ಟೇ ಐತೆ. ಹಿಂದ್ಗಡೆ ಎಷ್ಟು ದೊಡ್ಡದೈತೆ ಗೊತ್ತಾ ನೋಡ್ರಿ. ಅಲ್ಲೆಲ್ಲ ಏನೋ ಇನ್ನೂ ಕೊಡ್ತಾವ್ರೆ, ದೊಡ್ಡದಾಗಿರೋದನ್ನ ಇನ್ನೂ ದೊಡ್ಡದು ಮಾಡ್ತಾವ್ರೆ. ನೋಡೋಣ ಬರ್ರಪ್ಪ, ಡ್ರಾಪ್ ಮಾಡಿದ್ದಾಯ್ತು, ಇವಾಗ ಹೋಗೋಣ. ಮೆಟ್ರೋ ಹಾಕ್ಬಿಟ್ರೆ ಟ್ರಾಫಿಕ್ ಕಡಿಮೆ ಆಗ್ಬಿಡ್ತದೆ, ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ ಅಂದರು. ಏನು ಮುಲ್ಲಂಗಿನೂ ಆಗಿಲ್ಲ ನೋಡಿ, ಇಲ್ಲಿ ಹಂಗೆ ಐತೆ ಎಲ್ಲ ಟ್ರಾಫಿಕ್ ಗೀಪಿಕ್ ಎಲ್ಲ. ಗರುಡಾಚಾರ ಪಾಳ್ಯ ಏನೇ ಹೇಳೋಣ, ನಮ್ಮ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಥರ ಯಾವ ಮೆಟ್ರೋನು ಕಳೆ ಬರೋಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಹೇಗೈತೆ ಕತ್ಲೆ ಗರುಡಾಚಾರ ಪಾಳ್ಯ ಮೆಟ್ರೋ ಇದೆ. ಬೆಳಗ್ಗೆಯಿಂದ ಗ್ಯಾಸ್ ಹಾಕಿಲ್ಲ, ಗ್ಯಾಸ್ ಇಲ್ಲ ಅಣ್ಣ. ಒಂದು 300 ರೂಪಾಯಿಗೆ ಹಾಕೋಣ, 300 ರೂಪಾಯಿಗೆ ಗ್ಯಾಸ್ ಹಾಕೊಂಬಿಡೋಣ. ಆಮೇಲೆ ಮುಂದುವರಿಯೋಣ ಬನ್ನಿ. ಟ್ರಾಫಿಕ್ ಕಡಿಮೆ ಆಗೈತಾ ಈ ಭಾಗದಲ್ಲಿ ನೋಡೋಣ. ಅಣ್ಣ 300. ವೈಟ್ಫೀಲ್ಡು, ಮಾರತಳ್ಳಿ, ಆಮೇಲೆ ಬೆಳ್ಳಂದೂರು ಈ ಭಾಗದಲ್ಲಿ ಬರೀ ಮೆಟ್ರೋ ಮಾತ್ರ ಅಲ್ಲ, ಹೆಲಿಕಾಪ್ಟರ್ಗಳು ಹಾರಾಡಿಸಿದ್ರು ಟ್ರಾಫಿಕ್ ಕಡಿಮೆ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಭಾಗದಲ್ಲೆಲ್ಲ IT-BT ಕಂಪನಿಗಳು ಜಾಸ್ತಿ. ಇವಾಗಲೇ ಹಿಂಗೈತೆ ಅಂದರೆ ಅರ್ಥ ಮಾಡ್ಕೊಂಬಿಡಿ. ಪೀಕ್ ಅವರೆಲ್ಲ ಫುಲ್ ಪೀಕಲ್ಲಿ ಇರ್ತದೆ ಟ್ರಾಫಿಕ್. ಇಲ್ಲಿ ಊಹೆ ಕೂಡ ಮಾಡೋಕ್ಕಾಗಲ್ಲ, ಎಲ್ಲೆಲ್ಲೋ ನೀರು ಇಳಿದು ಬಿಡಬೇಕು. ನೋಡ್ರಿ ಹೆಂಗೆ ತುಂಬ್ಕೊಂಡೈತೆ. ಮಧ್ಯಾಹ್ನ 12 ಗಂಟೆ. ಇದು ಏನು ಬಿಲ್ಡಿಂಗು, ಯಾರು ಬಿಲ್ಡಿಂಗು ಅಂತ ಗೊತ್ತಿಲ್ಲ ನೋಡಿದ್ರು. ಇಷ್ಟಿಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗುಗಳೆಲ್ಲ ಕಟ್ಬಿಟ್ಟು ಬೆಂಗಳೂರು ಸಿಟಿಲಿ ಖಾಲಿ ಬಿಟ್ಬಿಟ್ಟವ್ರೆ. ಬಡವ್ರು ಯಾರನ್ನ ಬಂದು ಒಂದು 4 ದಿನ ಇದ್ಬಿಟ್ರು ಅದರಲ್ಲಿ ಖಾಲಿ ಮಾಡ್ರಿ ಅಂತ ಖಾಲಿ ಮಾಡಿಸ್ತಾರೆ. ಅಪ್ಪ ಸ್ವಾಮಿ, KR-ಪುರಂ, ಸಿಂಗ್ಚಂದ್ರ ಇದರಲ್ಲೆಲ್ಲ ಸ್ವಂತಗಳಾಗ ಒಂದೊಂದು ರೋಡ್ಗಳು ನೋಡೋಕ್ಕೆ ಕಣ್ಣು ಸಾಲದಪ್ಪ, ಅಷ್ಟು ಅದ್ಭುತವಾಗಿದ್ದಾವೆ. ಒಂದು ಸಣ್ಣ ಪುಟ್ಟ ಗುಂಡಿಗಳು ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಬಿಟ್ರೆ ಪಕ್ಕ ನಮ್ಮ ಗಾಡಿದು ಫ್ರಂಟ್ ಪಿನ್ ಹೋಗ್ಬಿಡ್ತದೆ. ಈ ಮ್ಯಾಪ್ ಲೊಕೇಶನ್ನ ಬೇರೆ ನಂಬ್ಕೊಂಡು ಎಲ್ಲಂದ್ರೆ ಅಲ್ಲಿ ದೂರ್ಬಿಟ್ಟು ನಾನು ಮೇನ್ ರೋಡಲ್ಲೇ ಬಂದಿದ್ರೆ ಚೆನ್ನಾಗಿರೋದು. ಟ್ರಾಫಿಕ್ ಆಗೋಯ್ತು ಅಂದ್ಬಿಟ್ಟು ಒಳಗಡೆ ಬಂದೆ. ಇಲ್ಲೋಡ, ಅಯ್ಯೋಯಪ್ಪ, ಇಲ್ಲೋಡ ಕುತ್ಕೊಂಡ್ರೆ ಬಡ್ಡಂತ ಶಾಕ್ ಅಬ್ಸರ್ವ್ಗಳು ಹೋಗ್ಬಿಡ್ತವೆ, ಇಲ್ಲ ಫ್ರಂಟ್ ಪಿನ್ ಹೋಗ್ಬಿಡ್ತದೆ ಗ್ಯಾರಂಟಿ. ಇದಾನ ಸ್ವಲ್ಪ ವಾಸಿ. ಆ ಹಿಂದ್ಗಡೆ ರೋಡಲ್ಲಿ ಬಂದೆ, ನೋಡಬೇಕಾಗಿತ್ತು. 2 ಕೊಂಡು ಸಾಲದು. ಇಲ್ಲಿ ನೋಡ್ರಿ, ಇಲ್ಲಿ ಏನು EP-40 ಹಳ್ಳಗಳು. ಅಯ್ಯೋ ಸ್ವಾಮಿ, ಅದು ಹೆಂಗನ ಗಾಡಿ ಓಡಿಸ್ತೀರಪ್ಪ ಈ ಕಡೆ ಓಡಿಸೋರು. ನಿಜವಾಗ್ಲೂ ನಿಮ್ಮ ತಾಳ್ಮೆ ಮತ್ತು ಧೈರ್ಯಕ್ಕೆ ಮೆಚ್ಚಲೇಬೇಕು. ಎಷ್ಟು ವರ್ಷಕ್ಕೆ ಒಂದು 2-3 ಸರಿ ಫ್ರಂಟ್ ಕೆಲಸ ಮಾಡಿಸ್ತೀರಾ ಅನಿಸ್ತೈತೆ ಆಟೋಗಳು. ಇಲ್ಲಿ ನೋಡ್ರಿ, ಮೇನ್ ರೋಡ್ ಕರೆಕ್ಟ್ ಆಗೋ ರೋಡಪ್ಪ ಇದು. ಎಲ್ಲ ಹಂಗೆ ಇದಾವಣ ಇಲ್ಲಿ. ಅದಕ್ಕೆ ಕಣಪ್ಪ ಈ ಕಡೆ ಇರೋರೆಲ್ಲ ನಮ್ಮ ಕಡೆ ಬಂದ್ಬಿಡೋದು ಓಡ್ಸಕ್ಕ ಗಾಡಿ. ಇರ್ರಿ ಮುಂದ್ಗಡೆ ಇನ್ನೂ ಡೆಡ್ಲಿ ಆಗೈತೆ, ತೋರಿಸ್ತೀನಿ ನೋಡ್ರಿ. ಪಾಪ ಅದು ಹೆಂಗಾನ ಸುತ್ತಾಡ್ತಾರೋ, ಅದು ಹೆಂಗಾನ ಅದು ಇದು ಮಾಡ್ತಾರಪ್ಪ. ಎಷ್ಟು ನೋಡಿದ್ರು ಕೊಚ್ಚೆ ಆಗೋಗ್ಬಿಡೈತೆ, ಮಳೆ ಬಂದ್ಬಿಟ್ಟು ಬೇರೆ. ನೋಡ್ರಿ ಅಲ್ಲೊಬ್ಬ ಅಂಕಲ್ ಕಾಣಿಸ್ತಾವ.
ಬಂದಮೇಲೆ ಸೈಡ್ಗೆ ಹೋಗ್ಬಿಡಪ್ಪ, ನಮ್ಮ ಮನೆ ಮುಂದ್ಗಡೆ ಬರಬೇಡ, ರೋಡೆಲ್ಲ ಗಲೀಜಾಯ್ತಿದೆ ಅಂದ್ಬಿಟ್ಟು ಬರೋ ಗಾಡಿಗಳನ್ನೆಲ್ಲ ಸೈಡ್ಗೆ ಕಳಿಸ್ತಾವ್ರೆ ಕಣಪ್ಪ. ಅಲ್ಲಣ್ಣ, ಯಾವುದೋ ಒಂದೊಂದು ರೋಡು ಅಂದರೆ ಪರವಾಗಿಲ್ಲ, ಪ್ರತಿ ಒಂದು ರೋಡುಗಳು ಈ ಥರ ಅಂದರೆ ನಿಜವಾಗ್ಲೂ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡ್ತದೆ. ಈ ಥರ ಎಲ್ಲ ಇದ್ಬಿಟ್ರಿ ನೋಡಿ. ನಿಜವಾಗ್ಲೂ ಈ ಮೈನ್ ರೋಡಲ್ಲಿ ಓಡಾಡಕ್ಕೆ ಸೂಪರಾಗಿರುತ್ತೆ. ಒಂಚೂರು ಎಲ್ಲನ ರೈಟು ಲೆಫ್ಟ್ ಎತ್ಕೊಂಡು ಒಳಗಡೆ ಹೋಗ್ಬಿಟ್ರೆ ಲ್ಯಾಂಬೋರ್ಗಿನಿ ಕಾರು, ಆಮೇಲೆ ಈ ಪೋರ್ಚಿ, ಆಮೇಲೆ BMW ಎಲ್ಲ ಕುಳ ಇರ್ತಾವೆ ಗೊತ್ತಾ, ಅವನ್ನೆಲ್ಲ ತಗೊಂಡು ರೈಟೋ ಲೆಫ್ಟೋ ಎತ್ಕೊಂಡು ಒಳಗಡೆ ಹೋಗ್ಬಿಟ್ರಿ. ಮೇನ್ ರೋಡ್ ಬಿಟ್ಬಿಟ್ಟು ಮುಂಚರ್ ಎಲ್ಲ ಕಿತ್ಕೊಂಡು ಒಂದು ಕಂಟೈನರು ಟೆಂಪೋನೋ ಮುಗಿಸ್ಕೊಂಡು ಅಲ್ಲಿಂದ ಆ ಕಾರ್ನ ಒಳಗಡೆ ಹಾಕ್ಕೊಂಬರ್ಬೇಕು. ಅದರಲ್ಲಿ ಹಂಗಿರೋದು ಒಳಗಡೆ ರೋಡ್ಗಳು. ಅದು ಹೆಂಗಾನ ಓಡಿಸ್ತೀರಪ್ಪ ನಿಜವಾಗ್ಲೂ ಗಾಡಿಗಳಿಲ್ಲೆಲ್ಲ. ಅದಕ್ಕೆ ಈ ಕಡೆ ಅವರೆಲ್ಲ ಆ ಕಡೆ ಬರೋದು. ಇವತ್ತು ಗೊತ್ತಾಯ್ತು ನನಗೆ. ನಾನು ಇದುವರೆಗಾದ್ರೂ ಈ ಕಡೆ ಒಳಗಡೆ ಎಲ್ಲ ಹೋಗಿರ್ಲಿಲ್ಲಪ್ಪ. ಇಷ್ಟೊಂದು ಮ್ಯಾಪ್ ಹಾಕ್ದೆ ನನ್ನ ಮಗನ ಕರ್ಕೊಂಡು ಹೋಯ್ತು ಎಲ್ಲೆಲ್ಲೆಲ್ಲೋ. ಒಂದೇ ಒಂದು ರೋಡನ್ನು ಸೂಕ್ಷ್ಮ ಇಲ್ಲ ಅಣ್ಣ ಅಲ್ಲಿ. ಅಣ್ಣ ನಿಜವಾಗ್ಲೂ ಈ ಭಾಗದಲ್ಲಿ ಆಟೋ ಓಡಿಸೋರೇ ಆಗಿರ್ಬೋದು, ಟೆಂಪೋ ಓಡಿಸೋರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ತಾಳ್ಮೆಗೆ, ಅವ್ರ ಧೈರ್ಯಕ್ಕೆ ಮೆಚ್ಚಲೇಬೇಕು ಅಣ್ಣ. ನನಗೆ ಗೊತ್ತಿರೋಂಗೆ ವರ್ಷದಲ್ಲಿ ಒಂದು 4 ಸರಿ ಫ್ರಂಟ್ ಕೆಲಸ ಮಾಡಿಸ್ಬಿಡ್ತಾರೆ ಅನಿಸ್ತದೆ. ಮ್ಯಾಪ್ ಹಾಕೊಂಡು ಒಳಗಡೆ ಬಂದ್ಬಿಟ್ಟು ಒಂದು ಲೋಕ ನೋಡ್ಕೊಬಂದೆ, ತಪ್ಪಿ ಲ್ಯಾಂಬೋರ್ಗಿನಿ ಪೋರ್ಚಿ ತಗೊಂಡು ರೈಟು ಲೆಫ್ಟ್ ಎತ್ಕೊಂಡು ಒಳಗಡೆ ಹೋಗ್ಬಿಡ್ಬೇಕು. ಇಲ್ಲಿ ಪಕ್ಕ ಒಂದು ಕಂಟೈನರ್ಲೆಲ್ಲ ಗಾಜಾಪ ಎಲ್ಲ ಲೋಡ್ ಕರ್ಕೆ ಚಲೇ ಜಾಯಂಗೆ ಅಂತ ಅಂದ್ಬಿಟ್ಟು. ಇವಾಗ ನೀವು ಕೊಡಿ, ಏನಿದು? ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಎಲ್ಲರಿಗೂ ವಿಡಿಯೋಗೆ. ನಮ್ಮ ಪರಶುರಾಮ್ ಶೆಟ್ಟಿ ಅವರ ವಿಡಿಯೋಗೆ, ಆಟೋ ಪರಶುರಾಮ್ ಅಂತ. ದಯವಿಟ್ಟು ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಬಿಡೋಣ, ಹಂಗೆ ಗಂಟೆನೂ ಒತ್ಬಿಡಿ. ಇವಾಗ ಬಿರಿಯಾನಿ ಕೊಡಿಸಿಲ್ಲ ಅಂದರೆ ಇರೋದು ಇವಾಗ ಹೊಸಕೋಟೆ ಟೋಲ್ ಕರ್ಕೊಂಡೋಗಿ ಮಟನ್ ಊಟ ಚಾಲೆಂಜ್ ಅಲ್ಲ. ಇವಾಗ ನಾನು ಕೊಡ್ಲಾ? ಎತ್ತು ಫೋನು, ಡ್ಯೂಟಿ ಫೋನು. ಯಾರು ಇವತ್ತು ಬೇಡಪ್ಪ, ಈ ತಿಂಗಳು ಬೇಡ, ಈ 3 ದಿನ ಬೇಡ, ಇವತ್ತು ಬೇಡ, ಖಾಲಿ ಒಂದು ಬೆಳಗ್ಗೆಯಿಂದ ಖಾಲಿ 5 ಅವರಲ್ಲಿ ಯಾರು ಜಾಸ್ತಿ ದುಡ್ದವ್ರೋ ಅವ್ರು ಕೊಡಿಸ್ಬೇಕು. ಇಲ್ಲ ತಿಂಗಳೂ ನೋಡ್ಕೊಳ್ಳೋಣ, ಒಂದು ವಾರಕ್ಕೂ ನೋಡ್ಕೊಳ್ಳೋಣ, ದಿನಕ್ಕೂ ನೋಡ್ಕೊಳ್ಳೋಣ. ಯಾರು ಜಾಸ್ತಿ ದುಡ್ದವ್ರೋ ಅವರು ಇವಾಗ ಬಿರಿಯಾನಿ. ಹೆಂಗೈತೆ ನೋಡಿದ್ರಾ? ನಮ್ದೆಲ್ಲ ನೋಡ್ಬಿಟ್ರೆ ಜೀವನ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತೆ. ಬಾ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬಿರಿಯಾನಿ ತಿನ್ಕೊಂಡು ಹೋಯ್ತಾ ಇರೋಣ. ನಾವು ಇವತ್ತು ನಮ್ದಕ್ಕೆ ಆಟೋ ಕನ್ನಡಿಗ ಅಣ್ಣ ಬಂದ್ಬಿಟ್ಟಿದ್ದಾರೆ. ಮೈಕ್ ಕನೆಕ್ಟ್ ಆಗಿದೆಯಾ? ಕನೆಕ್ಟ್ ಆಗಿಬಿಟ್ಟಿದೆ. ಬನ್ನಿ, ಬಿರಿಯಾನಿ ಹೇಳಿದ್ವಲ್ಲ ಅಲ್ಲಿ ಪಕ್ಕಾ ಟೋಕನ್ ಹಾಕ್ಬಿಡ್ತೀವಿ. ಹೇಳಿದ್ನ ಮಾಡೋ ಗಂಟ ಮನಸ್ಸೇ ಇರಲ್ಲ. ಬಂದ್ಬಿಡೋಣ. ಡಬ್ಬು ಲೇದು ನಮ್ಮ దగ్గర ಉಂಡಿ ಬಾರೋಣ. ಇಲ್ಲೋಣ RX ಹೆಂಗೈತೆ ಬಾಣ. ನಿನ್ಗೆ ಯಾಕೆ ಬಾಣ ತಲೆ ಕೆಡಿಸ್ಕೊಂತೀಯ? ಜೋಬು ಕೈ ಹಾಕೋ ಹಂಗೆ ಅಷ್ಟೇ ತಗೊಳ್ಳೋಣ, ಬೈಟು ಮಾಡ್ಕೊಳ್ಳೋಣ ಅಷ್ಟೇ. ಒಂದೆಲ್ಲ ಫುಲ್ಲಾಗೆಲ್ಲ ತಿನ್ನೋಕ್ಕಾಗಲ್ಲ. ಕಬಾಬ್ ನೋಡ್ರಪ್ಪ ಹೆಂಗೆ ಬೈತೈತೆ. ತಗೊಂಡೇನಪ್ಪ ಟೋಕನ್ನು, ಆಟೋ ಕನ್ನಡಿಗ ಬಿತ್ತ ಟೋಕನ್ನು. ಬಾ ಐತೆ ನಿಮಗೂ ಐತೆ, ಕೊಡ್ತೀನಿ. ಟೋಕನ್ ಗಿರಾಕಿ ಮಾಡೋಣ. ಅಂಕಲ್ ನಮ್ದಕ್ಕೆ ಬಿರಿಯಾನಿ ಕೊಟ್ಬಿಡಿ. ಕುಷ್ಕಾ ಒಂದು, ಮಟನ್ಗೆ ಬಿರಿಯಾನಿ ಒಂದು. ನನಗೆ ಮಟನ್ ಬಿರಿಯಾನಿ ಕೊಡಿಸ್ಬಿಟ್ಟು ಅವರು ಪಾಪ ಚಿಕನ್ ಬಿರಿಯಾನಿ ಟೋಕನ್ ಹಾಕೊಂಡ್ಬಿಟ್ಟವ್ರೆ. ನಾವು ಕಾಸಿಲ್ಲ, ಅದಕ್ಕೆ ಕುಷ್ಕಾ ತಿನ್ಕೊಂಡು ಕೂತಿದ್ದೀನಿ. ಅಯ್ಯೋ ಬಡೂರಪ್ಪ, ಬಡೂರು. ಸೂಪರ್. ಹೆಂಗೆ ಇದ್ದಾರೆ ನಮ್ದಕ್ಕೆ ಫ್ರೆಂಡ್ಶಿಪ್ಪು. ಇವಾಗ ಇದ್ರಲ್ಲಿ ಅರ್ಧ ಕೊಟ್ಬಿಡೋದು. ಇಷ್ಟೆಲ್ಲ ತಿನ್ನೋಕ್ಕಾಗಲ್ಲ ನಮಗೆ. ನೀರು ತಗೊಂಬರಕ್ಕೆ ಹೋಗೋಣಯ್ಯ. ಬೆಳಗ್ಗೆ 1000 ರೂಪಾಯಿ ದುಡ್ದಿದ್ದಂತೆ, 400 ರೂಪಾಯಿ ಟೋಕನ್ ಹಾಕೊಂಬಿಟ್ಟಿರೋದು. 400 500 ಈ ಸರಿ ಮರಿನೇ ಹೊಡಿಬೇಕು ನೀನು. ಓಕೆನಾ? ಬಂದ್ಬಿಟ್ಟಿರೋದು ನೋಡಿ, ನೀರು ತಗೊಂಡ್ಬಿಟ್ಟು. ಚೆನ್ನಾಗಿ ನನ್ನ ಹೆಂಚಿಗೆ ಏನಾದ್ರು ಹೇಳಿದ್ನಂತಂದ್ರೆ ಕಾಸಿಲ್ಲ ಅಂತಾನೆ ಎಲ್ಲೇ ಹೋಗ್ಲಿ ಬಾಟ್ಲಿ ನೀರು ಕುಡಿದೇರೇ ಇರಲ್ಲ. ವಡಿ ಹೊಟ್ಟೆ ಹಸಿತೈತೆ, ಇನ್ನೂ ಬೇಜಾನ್ ಕೆಲಸ ಬಾಕಿ ಐತೆ. ವಡಿ ಇವಯ್ಯ ಅಮ್ಮಿಕೊಂಡು ಒಂದು ಬಿರಿಯಾನಿ ತಗೊಳಪ್ಪ, ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂದರೆ ಕೇಳಲಿಲ್ಲ. ಒಂದು ಚಿಕನ್ ಕುಸ್ಕ, ಒಂದು ಬಿರಿಯಾನಿ ತಗೊಬಿಟ್ಟ. ಇವಾಗ ನೋಡಿದ್ರೆ ತಿನ್ನೋಕ್ಕಾಯ್ತಾ ಇಲ್ಲ. ಕೋಕ್ ಬೇರೆ ಪಕ್ಕದಂಗಡಿಯಿಂದ ತಗೊಬಂದಿದ್ದೀನಿ ಹೋಗಿ. ಅಷ್ಟೆಲ್ಲ ನನ್ನ 400 ರೂಪಾಯಿ ಬೇರೆ ವೇಸ್ಟ್ ಮಾಡೋಕ್ಕೂ ಮನ್ಸು ಬರ್ತಾ ಇಲ್ಲ. ಹೆಂಗಮ್ಮ ಹಿಂಗೆ? ನಿನಗೆ ಫಸ್ಟೇ ಹೇಳ್ಬಿಟ್ಟಿದ್ದೀನಿ, ಒಂದೇ ಒಂದು ಬಿರಿಯಾನಿ ತಗೋ, ಇಬ್ಬರು ಶೇರ್ ಮಾಡೋಣ ಅಂತ. ಈ ಥರ ಎಲ್ಲ ದೋಖಾ ಮಾಡಬೇಡ. ಅಮ್ಮಿಕೊಂಡು ಅಷ್ಟು ತಗೊಂಡು ತಿಂದ್ಬಿಡು. ಇಲ್ಲ ಅಂದರೆ ನನ್ನ ಮನಸ್ಸೇ ಆಗಿರಲ್ಲ. ನಾನು ಇವಾಗ ಸತ್ತೋಗ್ಬಿಡ್ತೀನಿ. ಏನು ತಿಂದ್ರಲ್ಲ, ಯಾರು ಸಾಯಲ್ಲ, ತಗೊಂತೀನಿ. ನೀನೇ ಆಗಟ್ಟ ನೀನೇ ಹಂಗಂದರೆ ನಾನು ಹಿಂಗೆ ಅನ್ಬೇಡ. ಇಲ್ಲಾಂದರೆ ವೇಸ್ಟ್ ಆಗೋಯ್ತದೆ. ಆದಷ್ಟು ನಾನು ಒಂದು ಸ್ವಲ್ಪ ತಳ್ಕೊತೀನಿ, ಕೋಕ್ ಕುಡ್ಕೊಂಡು ನೀನು ಒಂದು ಸ್ವಲ್ಪ ತಳ್ಕೊ. ನಾನು ಖಾಲಿ ಮಾಡಿಬಿಟ್ಟಿದ್ದೀನಿ, 90% ಖಾಲಿ ಮಾಡಿದ್ದೀನಿ ನಂದು. ನಾನು ಅದಕ್ಕೆ ಇಷ್ಟು ನೀನು ತಿನ್ಬೇಕಾಯ್ತದೆ. ಒಂದು ಬಿರಿಯಾನಿ ತಗೊಬಿಡು, ಇಬ್ಬರು ತಿನ್ಕೊಳ್ಳೋಣ ಅಂತ ಅಂದಿದ್ದು. ಅಣ್ಣ ನಮ್ದಕ್ಕೆ ದಯವಿಟ್ಟು ನಿಮ್ದಕ್ಕೆ ಮೋಸಾಗೆ ಮಾಡಬೇಡಿ ಅಣ್ಣ, ಇದು ವೇಸ್ಟ್ಗೆ ಆಗ್ಬಿಡ್ತಾನೆ. ಬದುಕೋತೀನಿ. ಯಾವ್ದಾರ ಒಂದು 500 ರೂಪಾಯಿ ಬಾಡಿಗೆ ಹಾಕೊಂಡ್ಬಿಡುವಣ ನಿಮ್ದಕ್ಕೆ. ಅಷ್ಟೇ ಖರ್ಚಾಗಿರೋ ದುಡ್ಡೆಲ್ಲ ಸರೋಗ್ಬಿಡ್ತದೆ.
ನೀವು ಈ ಥರ ಸರ್ವರ್ ಡೌನ್ ಇರಿ ಈ ಥರ ಯಾವ್ದಾನ ಫ್ರೆಂಡ್ಗೆ ಟೋಕನ್ ಹಾಕ್ತಾ ಇರ್ತೀರ ಗೊತ್ತಾ, ಅವ್ರಿಗೆ ಅವ್ರ ಹೆಸರನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನೋಡೋಣ. ಕೇಳಿದ್ದು ಒಂದೇ ಮಾತಿಗೆ 400 ರೂಪಾಯಿ 500 ರೂಪಾಯಿ ಹೋಗ್ಲಿ, ಇವಾಗ 35 ರೂಪಾಯಿ ಖರ್ಚು ಮಾಡ್ಬಾ. ಆವಾಗಲೇ 40 ರೂಪಾಯಿ ಆಯಿತು, ಇವಾಗ ಒಂದು 35 ಅಷ್ಟೇ ಸರ್ ಆಯ್ತು. ಈ ಗಾಡಿ ಡ್ರೈವರ್ ಇವರೇ. ಕೆಲವೊಬ್ರಿಗೆ ಡೌಟ್ ಇದೆ, ಈ ಜಾಗ್ವಾರು BMW ಇದೆಲ್ಲ ಓಡಿಸೋರಿಗೆ ಲಕ್ಷ ಪೇಮೆಂಟ್ ಕೊಡ್ತಾರಂತ. ಹೌದಾ? ನಾರ್ಮಲ್ ಡ್ರೈವರ್ಗಳಿಗೆ ಕೊಡೋಷ್ಟೇ ಕೊಡ್ತಾರೆ, ಬಟ್ ಎಕ್ಸ್ಪೀರಿಯೆನ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತಲ್ಲ. ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮನೆ ಮಠ ಹೊಂಟೋಯ್ತೇವೆ. ಕೋಟ್ಯಾಂತರ ರೂಪಾಯಿ ಕಾರ್ಗಳು. ಭಯಂಕರ ತಾಳ್ಮೆ ನಿಮಗೆ. ಯಾವ ಊರು ಬ್ರದರ್ ನಿಮ್ಮದು? ಹೊಸಕೋಟೆನಾ? ಓಕೆ. ಹಾಂ ಕೋಲಾರ. ಬ್ರದರ್ ನಿಮ್ಮದು? ನಂದು ಪಾವಗಡ ಇಲ್ಲೇ ಕೆಲಸ ಪಾವಗಡ. ಇಲ್ಲೇ ಕೆಲಸ ಮಾಡೋದಾ? ಬಡ ದೋಸ್ತ್ ಭಯಂಕರ ಬಡ ಐತೆ ನಿಮ್ದು. ನಿಂತ್ಕೊಂಡ್ರೆ ಇಲ್ಲಿಗೆ ಐತಲ್ಲ ಮರ, ಇದು ಲಾರಿ ಇದ್ದಾಗ ಐತೆ ಬಡ ದೋಸ್ತು. ಸೂಪರ್ ಆಗಿದ್ದೀನಿ. ನಾನು ಎಷ್ಟೋ ದಿನ ಭೇಟಿ ಮಾಡ್ಬೇಕು, ಎಲ್ಲಿ ಸಿಗೋದೇ ಇಲ್ಲ. ಇರ್ಲಿ, ಸಿಕ್ಕಿದೀವಲ್ಲ ಈಗ. ಹೊಸಕೋಟೆ 12 ಟೌನು, ನಮ್ಮ ಮಂಡ್ಯ ಐಕ್ಳು. ಕರ್ನಾಟಕ, ಚಾಮರಾಜನಗರದ ಭಾಷೆ, ಮಂಡ್ಯ ಭಾಷೆ, ಎಲ್ಲ ಭಾಷೆ ಬರುತ್ತೆ. ನಾವು ಕರುನಾಡಿನ ಕಂದ ಏನಂತೀರಾ ಅಲ್ವಾ? ನಾವೆಲ್ಲ ಮಂಡ್ಯ ಐಕ್ಳು, ನಗರದ ಐಕ್ಳು, ನಾವೆಲ್ಲರೂ ಒಂದ್ ಸೈಡಿಂದ ನಾವೆಲ್ಲ ಬದುಕ್ದವ್ರದೀವಿ. ಮತ್ತೆ ನೀವು ಇಲ್ಕಲ್ಲ ಅವರು. ಇವಾಗ ನಾವು ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಆಟೋ ಕನ್ನಡಿಗಾಣ ಅವ್ರಿಗೆ ಬಿಟ್ಬಿಟ್ಟು ನಾವು ಇಂದಿರಾನಗರ ಕಡೆ ಪಯಣ ಸಾಗಿಸ್ತಾ ಇದ್ದೀವಿ. ಡ್ಯೂಟಿನೂ ಆನ್ ಮಾಡಿದ್ದೀನಿ. ಯಾವುದಾದ್ರೂ ಇಂದಿರಾನಗರ ಕಡೆ ಡ್ಯೂಟಿ ಬಂದರೆ ಹೋಗ್ಬೇಕು. ಬನ್ನಿ, ಇವತ್ತು ಪೀಕ್ ಅವರಲ್ಲಿ ನಮ್ಮ ಟಿನ್ ಫ್ಯಾಕ್ಟ್ರಿ ಓಲ್ಡ್ ಮೆಡ್ರಾಸ್ ರೋಡ್ ಟ್ರಾಫಿಕ್ ತೋರಿಸ್ತೀನಿ ನಿಮಗೆ. ಇಲ್ಲೋಡ್ ಗುರು, ಇದು ಬಿಲ್ಡಿಂಗು ಎಷ್ಟು ಅಪ್ಟ್ರ್ ಇರ್ಬೇಡ. ಇಲ್ಲೋಡು ಎಷ್ಟು ದೊಡ್ಡದೈತೆ. ಅವಾಗಲೇ ಕಟ್ತಾ ಇದ್ರು, ಇವಾಗ ನೋಡೋಕೆ ಆಶ್ಚರ್ಯ ಅನ್ನಿಸ್ತಾ ಇರೋದು. ಇದನ್ನ ನಾಳೆ ಯೂಟ್ಯೂಬಲ್ಲಿ ಹಾಕ್ತೀನಿ. ಇದನ್ನೇ ಒಂದು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಒಂದು ಪೋಸ್ಟ್ ಕೊಡು. ಓಕೆ ಗುರು, ಅಲ್ಲಿ ಹೋಗ್ತಾವ್ರಲ್ಲ ಕಸ್ಟಮರ್ನ ಇವಾಗ KR-ಪುರಮಿಂದ ಕರ್ಕೊಂಬಂದೆ. ರೋಡಲ್ಲಿ ಆ ಕಡೆ ಈ ಕಡೆ ಹುಡುಗರು ಡ್ರೈವರ್ಗಳು, ಅಂದರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡೋರಲ್ಲ, ನನ್ನ ಮಾತಾಡ್ಸೋದು ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಸರ್, ಹಿಂಗೆ ಕಂಟಿನ್ಯೂ ಮಾಡಿ, ಒಳ್ಳೇದಾಗಲಿ. ಪಬ್ಲಿಕ್ ರೆಸ್ಪಾನ್ಸ್ ನೋಡಿ ನಾನು ಯಾರೋ ಸ್ಟಾರ್ ಅನ್ಕೊಂಬಿಟ್ಟೆ ಅಂದ್ಬಿಟ್ಟು ಹೋಗ್ಬಿಟ್ಟವ್ರೆ ಇವರು. ಊಡಿ ಮೆಟ್ರೋ ಹತ್ರ ಬೇರೆ ಥರ ಬಾಡಿಗೆಗಳು ಬರ್ತೈತೆ, ಆದರೆ ಒಂದು ಬಾಡಿಗೆನೂ 2 ಕಿಲೋಮೀಟ್ರ್ ಪಿಕಪ್ ಒಳಗಡೆ ಇಲ್ಲವೇ ಇಲ್ಲ ಅನ್ಕೊಂಬಿಡಿ. ಮಿನಿಮಮ್ 2.5, 3, 1.25, ಅದೇ ಒಟ್ಟಿನಲ್ಲಿ 2 ಮೇಲೇ ಅದು 2.5 ಪಿಕಪ್. ಪಕ್ಕಾ ಎಲ್ಬೋಡಿ ಇವನು ನೋಡ್ರಿ. ಹುಡುಗರು ಇಲ್ಲಿ ಚಿಕ್ಕ ಹುಡುಗರೆಲ್ಲ ನಿಂತ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡ್ತಾವ್ರೆ. ಇದು ಹುಡುಗರುಗಳೆಲ್ಲ ನಿಂತ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡ್ತಾವ್ರೆ. ನೀವೇನೋ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ದೀರಾ ಅನ್ಕೊಂಡ್ರೆ ಗಣೇಶ ಕಲೆಕ್ಷನ್ ಮಾಡ್ತಾ ಇದ್ದೀರಾ ಇಲ್ಲಿ. ನಾಳೆ ಬ್ಲಾಗ್ ಹಾಕ್ಬಿಡ್ತೀನಿ, ಇದನ್ನೇ ಹಂಗೆ ಸ್ಕ್ರೀನ್ ಶಾಟ್ ಹೊಡ್ಕೊಬಿಡು. ಸರಿನಾ? ಎಲ್ಲ ಒಂದು ಪಾಸ್ ಕೊಡಂಗೆ. ಓಕೆ. ಅಯ್ಯೋ ಇಲ್ಲೋಡ್ ಗುರು, ಇದು ಹೆಂಗ ಆಗೋಗ್ಬಿಟ್ಟೈತೆ. ಅಣ್ಣ ನಮಸ್ಕಾರ. ಸೈಡ್ಗೆ ಹಾಕ್ರಿ. ಹೋಗಲ್ಲ, ನಾವು ನೋಡೋ ಟೈಮಲ್ಲಿ ಹಿಂಗೆ ಇರಲಿಲ್ಲ. ಬರೀ ಇಲ್ಲೊಂದು ಆಟೋ ಸ್ಟ್ಯಾಂಡು, ಅದು ಬಿಟ್ರೆ ಇಲ್ಲಿಂದ ಒಳಗಡೆ ಹೋಗೋದು. ಇವರು ಕೂಡ ನಮ್ಮ ಬ್ರದರು, ಏರಿಯಾ ನಾಗರಬಾವಿ. ಎಲ್ಲ ಕಡೆನೂ ಆಟೋ ಓಡಿಸ್ತಾ ಇರೋದು. ಹಿಂಗೆ ಮಳೆನೇ ಬಂದ್ಬಿಡ್ತಲ್ಲ ಮರ, ಮನೆಗೆ ಸೇರ್ಕೊಳ್ಳೋಷ್ಟರಲ್ಲಿ. ಓಕೆ ಬ್ರದರ್, ಬರೋಣ. ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಅನ್ಕೊಂಬಿಡಿ. ಟಿನ್ ಫ್ಯಾಕ್ಟ್ರಿ, ನಾರಾಯಣಪುರ ಎಲ್ಲ ನಾವು ಅವಾಗೆಲ್ಲ ಬರ್ತಾ ಇದ್ವಿ. ಬ್ರಿಡ್ಜ್ ಇರಲಿಲ್ಲ, ಇಷ್ಟೊಂದು ಜನ ದಟ್ಟಣೆ, ಇಷ್ಟೊಂದು ಜನಗಳೆಲ್ಲ ಇಲ್ಲಿ ಇರ್ತಾ ಇರಲಿಲ್ಲ. ಒಂದು ಆಟೋ ಸ್ಟ್ಯಾಂಡ್ ಇತ್ತು ನೋಡ್ರಿ. ಮೆಟ್ರೋ ಎಲ್ಲ ಸಿಕ್ಕಾಪಟ್ಟೆ ಜನ, ಬೇರೆ ಥರ ಇದೆ ಗುರು ಇವಾಗ. ಬನ್ನಿ, ಮಳೇಲಿ ಹೋಗ್ಬಿಟ್ಟು ಮನೆಗೆ ಸೇರ್ಕೊಬಿಡವ. ನಾಯಿ ಸೈಕ್ ಆಗ್ಬಿಟ್ಟಿರೋದು ಟ್ರಾಫಿಕ್ ನೋಡ್ಬಿಟ್ಟು. ಅಯ್ಯೋ ಯಪ್ಪ ಸ್ವಾಮಿ, ಈ ಮಳೆಯಲ್ಲಿ ಆಲ್ಮೋಸ್ಟ್ ಆಲು ಇಂದಿರಾನಗರ ಹತ್ತತ್ರ ಬರೋಕ್ಕೆ ಹೊಸಕೋಟೆಯಲ್ಲಿ ತಿಂದಿರೋ ಬಿರಿಯಾನಿ ಎಲ್ಲ ಕರಗಿಬಿಟ್ಟು ಹೋಗ್ಬಿಟ್ಟು ಇರೋದು ನಮ್ದಕ್ಕೆ. ಹೇಳಪ್ಪ. ಇವರು ಮೇನ್ ರೋಡಲ್ಲಿ ನಿಂತ್ಕೊಂಡಿದ್ದೆ, ಅಮ್ಮಿಕೊಂಡು ಸೈಡ್ಗೆ ಹಾಕ್ಬಿಟ್ಟು ಒಂದು ಕ್ಲಿಪ್ ಹಾಕ್ತೀಯಾ ಏನಂತೀಯ ಅಂತ ಅವ್ರು ನನಗೆ. ಹಾಕ್ತೀನಿ ಅವರಪ್ಪ ಸಾಕ. ಅಲ್ಲ ಗುರು, ಈ ಮ್ಯಾಪ್ ಲೊಕೇಶನ್ ಹಿಂಗೆ ತೋರಿಸ್ತೈತೆ ಅಂದ್ಬಿಟ್ಟು ಬಂದ್ಬಿಟ್ಟು ನೋಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೋ ಮನೆ ಕಡೆ ರೋಡೇ ಇಲ್ಲ, ಡೆಡ್ ಹ್ಯಾಂಡಿಗೆ ಬಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟೈತೆ. ಹೆಂಗೆ ಹೋಗ್ಲಿ, ನಾನು ಏನು ಮಾಡಲಿ? ಯೂಟರ್ನ್ ಮಾಡೋಕ್ಕೂ ಇಲ್ಲಿ ಫುಲ್ ಅಟ್ಲಾಸ್ ಸೈಕಲ್ಗಳು. ಅಪ್ಪ ನಮ್ದಕ್ಕೆ ಹೊಸಕೋಟೆ ಬಿರಿಯಾನಿ. ಸದ್ಯಕ್ಕೆ ಬೆಳಗ್ಗೆಯಿಂದ ಹೊಸಕೋಟೆ ಎಲ್ಲ ಬಾಡಿಗೆ ಹೊಡ್ಕೊಂಡು ಬಂದೆ. ಭೀಮಾನಗರಲ್ಲಿ ಇದ್ದೀನಿ. ಓಕೆನಾ? ಹಿಂಗೆ ಐತೆ ತರಕಾರಿ ಪರ್ಚೇಸಿಂಗು ನಮ್ಮ ಭೀಮಾನಗರ ಹತ್ರ. ಒಂದು ಗುಂಪೆ 20 ರೂಪಾಯಿ ಅಂತೆ ನೋಡ್ರಪ್ಪ. ಓಂ ಶಕ್ತಿ ದೇವಸ್ಥಾನ ಮುಂದ್ಗಡೆನೆ. ಇವಾಗ ತಗೊಂಬಿಟ್ಟು ಹೋಗೋಣ. ಸಾಕಾಗೋಯ್ತು ಹೋಗ್ಬಿಟ್ಟು ಈ ಮಳೆಯಲ್ಲಿ, ಈ ಟ್ರಾಫಿಕಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟಕ್ಕೆ ತಿಂದಿರೋ ಬಿರಿಯಾನಿನೂ ಕರ್ಗೋಯ್ತು. ಸಾಕಾಗೋಯ್ತು ಗುರು.
ಸದ್ಯಕ್ಕೆ ಭೀಮಾನಗರಲ್ಲಿ ಇದ್ದೀನಿ, ಮನೆಗೆ ಹೊಂಟೋಯ್ತೀನಿ. ಅಣ್ಣ ನಮಸ್ಕಾರ. ಏನಣ್ಣ ಅದು ಹೂವು ಗಿವ ಅಲ್ಲ? ಹೌದಾ? ಈ ಥರ ಒಂದು ಮ್ಯಾಟ್ರೇ ಗೊತ್ತಿಲ್ವಲ್ಲಣ್ಣ. ಓಕೆ ಬಾಯ್ ಬಾಯ್. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಇದು ಗಣೇಶನ ದೇವಸ್ಥಾನ, ಇದು ಚರ್ಚು, ಇದು ಅಮ್ಮನವ್ರ ದೇವಸ್ಥಾನ. ಸೂಪರ್ ಅಲ್ಲ? ಇಲ್ಲಿ ನೋಡಪ್ಪ, ಇಟ್ಟು ಪರ್ಚೇಸ್ ಮಾಡಿದ್ದೀನಿ. ಒಂದು 20 ರೂಪಾಯಿ ಅಂತ 10 ಗುಂಪೆ ತಗೊಂಡೆ, 200 ರೂಪಾಯಿ ಸರ್ ಆಯಿತು. ನೋಡ್ರಿ, ಇದು ನಮ್ಮ ಭೀಮಾನಗರ ಓಂಶಕ್ತಿ ದೇವಸ್ಥಾನ, ಚರ್ಚು, ಗಣೇಶನ ದೇವಸ್ಥಾನ ಇದೆಲ್ಲ ಇರ್ತದೆ. ಸದ್ಯಕ್ಕೆ ತರಕಾರಿನ ಹಿಂದ್ಗಡೆ ಇಟ್ಬಿಡೋಣ. ನಾನು ಬೆಳಗ್ಗೆಯಿಂದ ಹೊಸಕೋಟೆ ಬಿರಿಯಾನಿ ತಿನ್ಕೊಂಡು ಇಷ್ಟನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಈ ಟ್ರಾಫಿಕಲ್ಲಿ ಬಿರಿಯಾನಿನೂ ಕರ್ಗೋಯ್ತು, ನೀರೂ ಇಳಿದೋಯ್ತು. ಏನು ನೀರು ಇಳಿದೋಯ್ತು, ಮಳೆಯಲ್ಲಿ ಸಾಕಾಗೋಯ್ತು ಗುರು. ಕತ್ಕಿತಲ ನೋವು ಬರ್ತೈತೆ. ಸದ್ಯಕ್ಕೆ ನಮ್ಮ ಭೀಮಾನಗರಲ್ಲಿದ್ದೀನಿ. ಆದಷ್ಟು ಜಲ್ದಿ ಮನೆಗೆ ಹೊಂಟೋಯ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.